ಬೆಂಗಳೂರು ಟೋಯಿಂಗ್ ಮರುಪ್ರಾರಂಭ. ಸಂಚಾರ ಸುಗಮತೆಗೆ ಪರಿಹಾರವೇ? ಸಾರ್ವಜನಿಕರಿಗೆ ಹೊರೆಯೇ? ಬೆಂಗಳೂರು ನಗರದಲ್ಲಿ ಮತ್ತೆ ವಾಹನ ಟೋಯಿಂಗ್ ವ್ಯವಸ್ಥೆ ಜಾರಿಯಾಗುತ್ತಿರುವುದು ಸಂಚಾರ ವ್ಯವಸ್ಥೆಯ ದೃಷ್ಟಿಯಿಂದ ಮಹತ್ವದ ಬೆಳವಣಿಗೆಯಾದರೂ ಇದರ ಪರಿಣಾಮಗಳ ಬಗ್ಗೆ ಚರ್ಚೆ ತೀವ್ರಗೊಂಡಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ದ್ವಿಚಕ್ರ ವಾಹನಗಳಿಗೆ 650 ಮತ್ತು ಕಾರ್ಗಳಿಗೆ ₹1000 ಟೋಯಿಂಗ್ ಶುಲ್ಕವನ್ನು ಅಂತಿಮಗೊಳಿಸಿದ್ದು, ಇದು ಈಗಾಗಲೇ ವಿಧಿಸಲಾಗುತ್ತಿರುವ ಟ್ರಾಫಿಕ್ ದಂಡದ ಜೊತೆಗೆ ಸೇರಿ ಸಾರ್ವಜನಿಕರ ಮೇಲೆ ಹೆಚ್ಚುವರಿ ಭಾರವನ್ನು ಉಂಟುಮಾಡುವ ಸಾಧ್ಯತೆಯಿದೆ. ನಗರದಲ್ಲಿ ಅಕ್ರಮ ಪಾರ್ಕಿಂಗ್ ಸಮಸ್ಯೆ ದಿನೇ ದಿನೇ ಗಂಭೀರವಾಗುತ್ತಿದ್ದು, ರಸ್ತೆ ಬದಿಗಳು, ಫುಟ್ಪಾತ್ಗಳು ಮತ್ತು ಸಂಚಾರ ಜಂಕ್ಷನ್ಗಳು ವಾಹನಗಳಿಂದ ಅಡ್ಡಿಪಡಿಸಲ್ಪಡುತ್ತಿವೆ. ಇದರಿಂದ ಸಂಚಾರ ದಟ್ಟಣೆ ಮಾತ್ರವಲ್ಲದೆ ಪಾದಚಾರಿಗಳ ಸುರಕ್ಷತೆಗೂ ಧಕ್ಕೆ ಉಂಟಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಸಿಟಿ ಟ್ರಾಫಿಕ್ ಪೊಲೀಸ್ ಟೋಯಿಂಗ್ ವ್ಯವಸ್ಥೆಯನ್ನ ಮರು ಪ್ರಾರಂಭಿಸಲು ಒತ್ತಾಯಿಸಿತ್ತು. ಈ ನಿರ್ಧಾರವನ್ನ ಜಾರಿಗೆ ತರಲು ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಆಕ್ಟ್ 2024ಕ್ಕೆ ತಿದ್ದುಪಡಿ ಮಾಡಿ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಹೊಸ ವ್ಯವಸ್ಥೆಯಡಿಯಲ್ಲಿ 5 ನಿಯಮಗಳಿಗೆ ಟೋಯಿಂಗ್ ಕಾರ್ಯಭಾರ ವಹಿಸಲಾಗಿದ್ದು, ಪ್ರಾರಂಭದಲ್ಲಿ ಪ್ರತಿ ನಿಗಮವು 2 ವಾಹನಗಳನ್ನು ನಿಯೋಜಿಸಲಿದೆ. ಈ ವಾಹನಗಳನ್ನು ತಪ್ಪಾಗಿ ನಿಲ್ಲಿಸಿದ ವಾಹನಗಳ ಜೊತೆಗೆ ಕೈಬಿಟ್ಟ ವಾಹನಗಳನ್ನು ತೆರವುಗೊಳಿಸಲು ಕೂಡ ಬಳಸಲಾಗುತ್ತೆ. ಹಿಂದಿನ ಟೋಯಿಂಗ್ ವ್ಯವಸ್ಥೆ ಸಾಕಷ್ಟು ವಿವಾದಗಳಿಗೆ ಕಾರಣವಾಗಿತ್ತು. ಖಾಸಗಿ ಗುತ್ತಿಗೆದಾರರು ಆದಾಯ ಹೆಚ್ಚಿಸಲು ಅನವಶ್ಯಕವಾಗಿ ವಾಹನಗಳನ್ನು ಎಳೆಯುತ್ತಿದ್ದರೆಂಬ ಆರೋಪಗಳು ಕೇಳಿಬಂದಿದ್ವು. ನೋ ಪಾರ್ಕಿಂಗ್ ಸೂಚನೆ ಇಲ್ಲದ ಸ್ಥಳಗಳಿಂದಲೂ ವಾಹನಗಳನ್ನು ಎಳೆದ ಘಟನೆಗಳು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದ್ದವು. ಈ ಹಿನ್ನೆಲೆ ಆ ಕಾಲದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಟೋಯಿಂಗ್ ವ್ಯವಸ್ಥೆಯನ್ನ ಸ್ಥಗಿತಗೊಳಿಸಿದ್ರು. ಇದೀಗ ಹೊಸ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆ ಮಾಡಲಾಗಿದೆ. ಹಿಂದಿನಂತೆ ಪ್ರತಿ ವಾಹನಕ್ಕೆ ಪಾವತಿ ಮಾಡುವ ಬದಲು ಖಾಸಗಿ ಏಜೆನ್ಸಿಗಳಿಗೆ ನಿಗದಿತ ಮಾಸಿಕ ಪಾವತಿ ಮಾಡಲಾಗುತ್ತೆ. ಇದರ ಮೂಲಕ ಅನಗತ್ಯ ಟೋಯಿಂಗ್ ಪ್ರವೃತ್ತಿಯನ್ನ ಕಡಿಮೆ ಮಾಡುವ ಉದ್ದೇಶ ಹೊಂದಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಈ ಕುರಿತು ಮಾತನಾಡಿ, ಸಂಚಾರ ಪೊಲೀಸರೊಂದಿಗೆ ಸಮಾಲೋಚಿಸಿ ಪಾರದರ್ಶಕವಾಗಿ ವ್ಯವಸ್ಥೆ ಜಾರಿಗೆ ತರಲಾಗುತ್ತೆ ಅಂತ ತಿಳಿಸಿದ್ದಾರೆ. ಆದರೆ ಈ ಕ್ರಮದ ಬಗ್ಗೆ ಸಾರ್ವಜನಿಕರಲ್ಲಿ ಕೆಲ ಆತಂಕಗಳಿವೆ. ಮೊದಲನೇದಾಗಿ, ಈಗಾಗಲೇ ಪಾರ್ಕಿಂಗ್ ಉಲ್ಲಂಘನೆಗೆ ವಿಧಿಸಲಾಗುವ ದಂಡದ ಜೊತೆಗೆ ಟೋಯಿಂಗ್ ಶುಲ್ಕ ಸೇರಿಕೊಂಡ್ರೆ ಸಾಮಾನ್ಯ ನಾಗರಿಕರಿಗೆ ಆರ್ಥಿಕ ಹೊರೆ ಹೆಚ್ಚಾಗಲಿದೆ. ಎರಡನೇದಾಗಿ, ಹಿಂದಿನ ಅನುಭವದ ಹಿನ್ನೆಲೆಯಲ್ಲಿ ಈ ವ್ಯವಸ್ಥೆ ದುರುಪಯೋಗವಾಗುವ ಭೀತಿ ಇನ್ನೂ ದೂರವಾಗಿಲ್ಲ. ಮೂರನೇದಾಗಿ, ನಗರದಲ್ಲಿ ಸಮರ್ಪಕ ಪಾರ್ಕಿಂಗ್ ಸೌಲಭ್ಯಗಳ ಕೊರತೆ ಇರುವಾಗ ಟೋಯಿಂಗ್ ಕ್ರಮ ನ್ಯಾಯಸಮ್ಮತವೇ ಅನ್ನೋ ಪ್ರಶ್ನೆ ಎದ್ದಿದೆ. ವಾಸ್ತವವಾಗಿ ಟೋಯಿಂಗ್ ವ್ಯವಸ್ಥೆ ಒಂದು ನಿಯಂತ್ರಣ ಕ್ರಮವಾಗಿದ್ದು, ಇದು ಅಂತಿಮ ಪರಿಹಾರವಲ್ಲ. ನಗರದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನ ಸುಧಾರಿಸೋದು, ಸ್ಪಷ್ಟ ಸೂಚನಾ ಫಲಕಗಳನ್ನು ಅಳವಡಿಸೋದು ಮತ್ತು ಸಾರ್ವಜನಿಕ ಜಾಗೃತಿ ಮೂಡಿಸೋದು ಸಮಾನವಾಗಿ ಅಗತ್ಯವಾಗಿದೆ. ಈ ಅಂಶಗಳನ್ನು ಕಡೆಗಣಿಸಿ ಕೇವಲ ದಂಡ ಮತ್ತು ಟೋಯಿಂಗ್ ಮೇಲೆ ಅವಲಂಬಿಸಿದ್ರೆ ಸಮಸ್ಯೆ ತಾತ್ಕಾಲಿಕವಾಗಿ ಕಡಿಮೆಯಾಗಬಹುದು, ಆದರೆ ಶಾಶ್ವತ ಪರಿಹಾರ ದೊರೆಯೋದಿಲ್ಲ. ಒಟ್ಟಿನಲ್ಲಿ ಬೆಂಗಳೂರು ನಗರದಲ್ಲಿ ಟೋಯಿಂಗ್ ವ್ಯವಸ್ಥೆಯ ಮರುಪ್ರಾರಂಭವು ಸಂಚಾರ ಸುಧಾರಣೆಗೆ ಒಂದು ಅಗತ್ಯ ಹೆಜ್ಜೆಯಾಗಬಹುದು. ಆದರೆ ಇದರ ಯಶಸ್ಸು ಸಂಪೂರ್ಣವಾಗಿ ಜಾರಿಗೆ ಅವಲಂಬಿತವಾಗಿದೆ. ಪಾರದರ್ಶಕತೆ, ನ್ಯಾಯ ಮತ್ತು ಸಾರ್ವಜನಿಕ ಹಿತಾಸಕ್ತಿ ಇವುಗಳನ್ನು ಸಮತೋಲನದಲ್ಲಿ ಇಟ್ಟಾಗ ಮಾತ್ರ ಈ ಕ್ರಮ ಪರಿಣಾಮಕಾರಿಯಾಗತ್ತೆ. ಇಲ್ಲವಾದರೆ ಇದು ಮತ್ತೊಮ್ಮೆ ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣವಾಗುವ ಸಾಧ್ಯತೆಯಿದೆ. ವೀಕ್ಷಕರೇ, ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.